चिदंबरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रि कमलद्वन्द्वम् तापत्रयनिवारणम् शान्तैक्य पददन्दैवम् सिद्धारूढमहं भजे सिद्धारूढमहं भजे सिद्धारूढमहं भजे। यं शैवासमुपासते शिवैति ब्रह्मेति वेदान्तिनो बौद्धा बुद्ध इति प्रमाणपटव कर्तेति न्यायिका अरण्यतथ जैन शासनरता कर्मेति मीमांसका सोऽयं विदधातु वाञ्छितफलम् त्रैलोक्यनाथो ओंकार पंजर शुकीम् उपनिषदुद्यान केलिकलकंठीम् आगम विपिन मयूरी आर्यामंतर्विभावये गौरी दयमान दीर्घनयनाम् देशिकरूपेण दर्शिताभ्युदयम् वामकुचनिहितवीणाम् वरदाम् सङ्गीतमातृकाम् वन्दे। ॐ पूर्णमदः पूर्णमिदम् पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्तिः शान्तिः शान्तिः। जय मंगलम जय नमः पार्वतीपतये हर। सद्गुरुनाथ महाराज की जय। भोला चामुंडेश्वरी माता की जय। सकल साधु संत महाराज की जय। जय मंगलम जय नमः पार्वतीपतये। सहम सकाहम सगति प्रवीणा वीणामुपादाय निजाम स्वपाणौ सरस्वती सामम चित्तरंगे रंगेयमारभ्य नटीव नृत्याः। आदिगुरु
ಭಗವತ್ ಪೂಜ್ಯಪಾದ ಭಗವಾನ್ ಶಂಕರರ ಚರಣಾರವಿಂದಗಳನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅಲ್ಲಿನಿಂದ ಇಲ್ಲಿ ಪರ್ಯಂತರ ಶಂಕರ ಭಗವತ್ಪಾದರನ್ನು ಹಿಡಿದು ಅಸ್ಮದಾಚಾರ್ಯ ಪರ್ಯಂತರ ಸಕಲ ಬ್ರಹ್ಮಜ್ಞಾನಿಗಳ ಚರಣಾರವಿಂದಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಶಿವಸ್ವರೂಪಿಗಳೇ, ಶ್ರಾವಣ ಮಾಸದ ಈ ಪರ್ವಕಾಲದಲ್ಲಿ ಸಿದ್ಧಾರೂಢ ಭಾರತಿ ಚರಿತ್ರ ಕಲ್ಪದ್ರುಮ ಎಂಬುದಾಗಿ ಈ ಮಹಾ ಅಮೃತ ಕುಂಡವನ್ನು ನಾವು ಬಳಸಿ ಪಾನ ಮಾಡುತ್ತಿದ್ದೇವೆ. ಇದರಲ್ಲಿ ಸದ್ಗುರು ಸಿದ್ಧಾರೂಢರ ಬಾಲಲೀಲೆಯನ್ನು ಶ್ರವಣ ಮಾಡ್ತಾ ಇದ್ದೀವಿ. ಸದ್ಯ ನಿನ್ನೆ ಕೇಳಿದ್ವಿ, ಆಶಾ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಮಯವಾದದ್ದು ಗರ್ಭೂತ. ಇದು ನಾವು ಯಾಕೆ ಹುಟ್ಟಿ ಬಂದೀವಂದ್ರೆ ಆಶಾ ಒಂದದ ಅಂತ ಕರ್ಕೊಂಬಂದದ. ಅದಕ್ಕಂತಾರ ಅವ್ರು ಶಿಶ್ನಾ ಶರೀಫರು, ಆಸೆ ಎಂಬುವ ಬೇಡ ನಿನ್ನ ಬಹು ದೇಶ ದೇಶಗಳನ್ನು ತಿರುಗಿದ್ದರಿಂದ, ಆಸೆ ಎಂಬುವ ಬೇಡ ನಿಂದ. ಆಶೆ ಎಂಬುವ ಬೇಡನಿಂದ ಬಹು ದೇಶ ದೇಶಗಳನ್ನು ತಿರುಗಿದ್ದರಿಂದ. ದೇಶ ಅಂದ್ರೆ ಯಾವುದು? 84 ಲಕ್ಷ ಜೀವರಾಶಿಗಳ ದೇಹವೆಂಬುದೇ ದೇಶ. ಈಶ ಶಿಶುನಾಳೇಶ ಚರಣವ ಏಸು ಜನ್ಮದಿ ಕಾಣದಾಗಿ, ಭಗವಂತನ ಚರಣಾರವಿಂದವನ್ನು ಕಾಣದಂತೆ ಯಾವುದು ಮಾಡಿದಪ್ಪ ಅಂದ್ರೆ ನಮಗೆ ಆಶಾ ಮಾಡ್ಯಾರ. ಸಮಾಧಾನ ಇಲ್ರಿ. 10 ರೂಪಾಯಿ ಬಂದ್ರೆ ಸಮಾಧಾನ ಇಲ್ಲ, ಮರುದಿವ್ಸ 100 ಬಂತು ಸಮಾಧಾನ ಇಲ್ಲ, 1000 ಬಂತು ಸಮಾಧಾನ ಇಲ್ಲ, 1 ಮನೆ ಆಯ್ತು ಸಮಾಧಾನ ಇಲ್ಲ, 2 ಮನೆ ಆದವು ಸಮಾಧಾನ ಇಲ್ಲ, ಮಕ್ಕಳ ಲಗ್ನ ಆಯ್ತು ಸಮಾಧಾನ ಇಲ್ಲ, ಮೊಮ್ಮಕ್ಕಳಾದವು ಸಮಾಧಾನ ಇಲ್ಲ, ಯಮ ಬಂದು ನಿಂತ ಕೋಣ ಹಚ್ಕೊಂಡು ಒದೆಯಾಕ ಸಮಾಧಾನ ಇಲ್ಲೋ. ಹಂಗ ಹೋಗೋದ ನೀನು, ಮತ್ತು ಹೊಳ್ಳಿ ಬರುದ ನೀನು. ಪುನರಪಿ ಮರಣಂ ಪುನರಪಿ ಜನನಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಖಲು ದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತಿ. ಎಲ್ಲಿದೆ ಸಮಾಧಾನ? ಬ್ರಹ್ಮಜ್ಞಾನಿ ಒಬ್ಬನಿಗೆ ಸಮಾಧಾನವಿದೆ. ಯಾವ ಸಮತ್ವಜ್ಞಾನಿ ಇದ್ದಾನ, ಯಾವ ಬ್ರಹ್ಮವಿದನಿದ್ದಾನ, ಯಾವನ ಆತ್ಮನಿಷ್ಠನಿದ್ದಾನ, ಅವನೊಬ್ಬ ಸಮಾಧಾನ ಇದ್ದಾನೆ ಹೊರತಾಗಿ 3 ಮೂರ್ತಿಗಳಿಗೂ ಸಮಾಧಾನ ಇಲ್ಲ ಅಂತಾರವರು. ಇದುವೇ ಮೂರ್ತಿ ತ್ರಯರ ನುಂಗಿತು. ಅವ್ರಿಗೂ ಸಮಾಧಾನ ಇಲ್ರಿ. ಒಂದಕ್ಕೊಂದು ಬಡದಾಟ ಅವ್ರಿಗೂ. ಅಲ್ಲಿ 3 ಲೋಕ ಅದಾವ ಅಂತಾರಲ್ಲ, ನಾವು ಹೋಗಿಲ್ಪ ಅಲ್ಲಿ. ಅಲ್ಲೂ ಗಟ್ಲೆ ಬಾಳ ಅಂತ್ರಿ, ಅಲ್ಲೂ ಗಟ್ಲೆ ಬಾಳ. ಶಿವನ ಭಕ್ತರಿಗೆ ವಿಷ್ಣು ಭಕ್ತರು ಶಿವರಂಗಿಲ್ಲ, ವಿಷ್ಣು ಭಕ್ತರು ಶಿವನ ಭಕ್ತರು ಶಿವರಂಗಿಲ್ಲ. ಶನಿವಾರನ ಹಾಕ್ಕೊಂಡು ಒಯ್ಯೋರ ಹೆಣನ ಬೇರೆ, ಲಿಂಗಪ್ಪ ಹಾಕ್ಕೊಂಡು ಹೊರ ಹೆಣನ ಬೇರೆ, ಅವ್ರನ್ನ ಒಯ್ಯೋ ಲೋಕನೇ ಬೇರೆ, ಇವ್ರನ್ನ ಒಯ್ಯೋ ಲೋಕನೇ ಬೇರೆ. ಅವನ ಹೆಣ ಇಲ್ಲೇ ತಂದು, ಇವನ ಹೆಣ ಅಲ್ಲೇ ತಂದು, ಮತ್ತು ಇಂಥ ಹೊಲಸು ಕೆಲಸ ಅಲ್ಲಿ ಹೋದ ಒಂದು ಅಲ್ಯಾಕೆ ಹೋಗ್ಬೇಕು? ಹೆಂಗೆ ಕೆಲಸ? ಸಿದ್ಧಾರೂಢ ರಂಗದಾಗ ಹೋಗೋಣ ಆರಾಮಕ್ಕೆ. ಸಿದ್ಧಾರೂಢ ರಂಗದಾಗ ಹೋದ್ರೆ ಆನಂದಾಜಿತ ಹೊರತಾಗಿ 3 ಮೂರ್ತಿಗಳ ಲೋಕದಲ್ಲಿ ಹೋದ್ರು ಆನಂದ ಆಗುದಿಲ್ಲಪ್ಪ. ಅದಕ್ಕೆ ಇದುವೇ ಮೂರ್ತಿ ತ್ರಯರ ನುಂಗಿತು, ಇದುವೇ ಸನ್ಮಾರ್ಗವನ್ನು ಕೆಡಿಸಿತು ಏನ್ರಿ. ಸನ್ಮಾರ್ಗ ಕೆಡೋದು ಎಲ್ಲೇ? ನಾ ದೊಡ್ಡ ಸ್ವಾಮಿ ಆಗಬೇಕು, ನಾ ದೊಡ್ಡ ಜ್ಞಾನಿ ಆಗಬೇಕು, ನಾ ದೊಡ್ಡ ಶ್ರೀಮಂತ ಆಗಬೇಕು, ನಾ ದೊಡ್ಡ ಪಂಡಿತ ಆಗಬೇಕು, ನಾ ದೊಡ್ಡ ಮನುಷ್ಯಬೇಕು ಅನ್ನೋ ಆಶಾ ಈ ಭೂತ ಎಲ್ಲಿ ಬೆನ್ನು ಹತ್ತದ ನಿಮ್ಮ ಸನ್ಮಾರ್ಗ ಕೆಡಿಸಿ ದುರ್ಮಾರ್ಗದಲ್ಲಿ ಹೋಗುತ್ತದೆ ಯಾವಾಗಲೂ ಕೂಡ. ಇದುವೇ ಸನ್ಮಾರ್ಗವನ್ನು ಕೆಡಿಸಿತು. ಇದುವೇ ಯೋಗಿಯ ಮನವ ವಿಷಯಕ್ಕೆ ಹಚ್ಚಿ ನಗುತ್ತಿ ಹೋದು ಏನಪ್ಪ. ಅವಕ್ಕಿನ್ನ ಹಚ್ಚಿ ಯೋಗಿಗಳು ಹುಚ್ಚುಚ್ಚ ಆಕಾರ ಮಾಡೋ ಹೊತ್ತಿನೊಳಗೆ ಆಶಾ ನಿಂತು ನಗ್ತದಂತ. ನೋಡಿ ಹ್ಯಾಂಗ್ ಮಾಡಿ ನಾವು. ಇದುವೇ ಡಂಬವ ಮಾಡ ಹಚ್ಚುವುದು, ಇದುವೇ ದುಃಖಕ್ಕೆ ಮೂಲ ಕಾರಣ, ಇದುವೇ ಮೂಲೋಕವನ್ನು ನುಂಗಿಹುದು ಎಂದ ಯಾರು? ಸಿದ್ದಪ್ಪ. ಇದು ನಿಂತು ಕೇಳಿದ್ರು ಅವರು. ನಿಂತು ಕೇಳಿ ಒಬ್ಬೊಬ್ಬರ ಕಟ್ಕೊಂಡಿದ್ರಲ್ಲ ನೀರ್ಲ ಹಣ್ಣು ಹೋಗೋಣ ಯಾವ ಅನಿಸ್ಕೊಂತ ಸರಿ ಆ ರಾಶಿಯಾಗ ಹಾಕಿದ್ರು. ಮೊದಲು ಬಿಟ್ಟಿದ್ರೆ ಮಹಾತ್ಮರು ಛೀ ಅನ್ನೋ ತನಕ ಬದುಕಬಾರ್ದ್ರಿ. ಅವ್ರ ಕಡೆಯಿಂದ ಛೀ ಅನಿಸ್ಕೊಳ್ಳೋದಂಗೆ ಬದುಕೋದು ಭಾಳ ಚಲೋ.
ಏನ್ರಿ ಒಮ್ಮೆಲೆ ಅವ್ರ ಛೀ ಅಂದ್ಮ್ಯಾಗ ಬಿಟ್ರಿ ನೋಡಿ ಬೇಸಿ, ಅವ್ರ ಛೀ ಅಂದ್ರೆ ಬಿಡದಂತ ಸಮಾಜ ಐತಿ ಇನ್ನು. ಆದ್ದರಿಂದ ಒಬ್ಬೊಬ್ಬರು ಬಿಚ್ಚಿ ಒಗದ್ರು. ಇದನ್ನೆಲ್ಲ ನಿಂತು ಒಬ್ಬ ಮುದುಕ ನೋಡಿದ. ನೋಡಿ ಅಂತಾನ, ಎಲ್ಲಿವರೆಗೆ ಮನದ ನೋಡಪ್ಪ, ಈಗ ನನ್ನ ಮಾತು ಕೇಳಿ ನೀರ್ಲ ಹಣ್ಣು ಒಗದ್ರಿ, ಇಷ್ಟಕ್ಕೆ ನಿಮ್ಮ ಆಶೆ ಬಿಡ್ಲಿಲ್ಲ. ಬೇಕಂತ ಒಳಗೊಂದು ಯಾವುದೋ ಅಂತದಲ್ಲ, ಅದನ್ನು ಕೈ ಬಿಡ್ರಿ, ಅವಾಗ ಆನಂದ ಆಗ್ತದೆ. ಹೊರತಾಗಿ ಒಳಗಿಂದ ಹೋಗು ತನಕ ಹೊರಗಿಂದ ಸುಮ್ಮನೆ ಹಂಗ ಬಿಟ್ರೆ ಅದಕ್ಕೆ ಬಂತದ. ಏನ್ ಕೆಲಸ ಬ್ಯಾಡ್ರಪ್ಪ, ನಮ್ಗೆ ಬೇಡ, ಮುಂದೆ ಅದರಂತ ಬೇಡ ಅಂತ ನಾವು ಒಳಗಿನಿಂದ ಬೇಡ ಅನಿಸ್ಬೇಕು. ಒಳಗಿನಿಂದ ಎಲ್ಲಿ ಆಶಾ ನಿರಸನ ಆಗ್ತದೆ ಅಲ್ಲಿ ಆನಂದದ ಹೊರತಾಗಿ ಹೊರಗಿನಿಂದ ಅಲ್ಲಪ್ಪ ಅಂತ ಸಿದ್ಧಾರೂಢರು ಆ ಜನರಿಗೆ ಹೇಳೋ ಹೊತ್ತಿನೊಳಗೆ ಒಬ್ಬ ಯಜಮಾನಂದ, ಏ ಪುಣ್ಯಾತ್ಮ, ಏನು ಧನ್ಯಪ್ಪ ನೀನು, ನಿನ್ನ ವಯಸ್ಸೆಷ್ಟು, ನಿನ್ನ ಮಾತು ಎಂಥವು, ನಿನ್ನ ಕಂಡು ಧನ್ಯನಾದೆ ಮಾರಾಯ, ನೀನು ಯಾರ ಮಗಪ್ಪ ಅಯ್ಯಪ್ಪ ಅಂದ. ಕೂಡಲೇ ಸಿದ್ಧಾರೂಢಂದ್ರು, ಅಜ್ಜ ನಾನು ನನ್ನ ಮಗನೇ. ಹಿಂಗೆ ಶಾಲೆಗೆ ಹೆಸರು ಹಚ್ಚಿ ನೋಡುನು, ಯಾಕ್ರಿ ಮಸ್ತರ್ ಹಕ್ಕ, ನಾನು ನನ್ನ ಮಗನೇ ಅಂದ್ರು ಸಿದ್ದಪ್ಪ. ಅಪ್ಪ ನಿಮ್ಮಪ್ಪ ನಿಮ್ಮವ್ ಇಲ್ಲ ಅಂತಂದ್ರು. ನಾ ಏನು ಹೇಳ್ತೀನಿ, ನಾನೇ ನಮ್ಮಪ್ಪ, ನಾನು ನನ್ನ ಮಗ ಅಂತ. ಇದು ವೇದಾಂತ ಪ್ರಶ್ನೆ. ಮತ್ ನೀವು ಹಂಗ ಅನ್ನಕ್ ಹೋದ್ರಿ ಎಲ್ಲರೂ ಹೋಗಿ. ಹಂಗ ಅಂತಂದ್ರೆ ಹೇಳ್ತಾರೆ, ಯಾತ್ರಿಕರು ಸಂಚಾರ ಮಾಡ್ತಾ 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 ಅನೇಕ ಕ್ಷೇತ್ರಗಳಲ್ಲಿ ಇಳಿದು ಅಲ್ಲೆಲ್ಲ ವಸ್ತಿ ಮಾಡಿ ಮತ್ತೆ ಮುಂದೆ ಸಂಚರಿಸಿ, ಮತ್ತೆ ಕ್ಷೇತ್ರಕ್ಕೆ ಹೋಗಿ ಮತ್ತೊಂದು ಕಡೆಗೆ ವಸ್ತಿ ಮಾಡಿ ಮತ್ತೆ ಮುಂದೆ ಸಂಚರಿಸಿ ಪ್ರಪಂಚವನ್ನೆಲ್ಲ ಸುತ್ತಾಡಿ ಸುತ್ತಾಡಿ ಹ್ಯಾಂಗ ಪ್ರಯಾಣ ಮಾಡ್ತಾರೋ, ಪ್ರದಕ್ಷಿಣೆ ಮಾಡ್ತಾರೋ, ಹಂಗ ಇದು ಒಂದು ಜೀವ ಏನಪ್ಪ ಅನೇಕ ದೇಹವೆಂಬ ಕ್ಷೇತ್ರಗಳಲ್ಲಿ ಸಂಚರಿಸಿ 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 ಆಯಾ ಕ್ಷೇತ್ರಗಳಲ್ಲಿ ಇದ್ದು ಆ ಕ್ಷೇತ್ರಾನುಭವ ಮಾಡಿಕೊಂಡು ಇದು 84 ಲಕ್ಷ ಜೀವರಾಶಿಗಳೆಂಬ ಕ್ಷೇತ್ರಗಳನ್ನು ಸಂಚರಿಸುವ ಒಂದು ಯಾತ್ರಿಕ ಜೀವನವೆಂಬುದು ಇದು ಒಂದು ಯಾತ್ರೆ. ಇದು ಏನಪ್ಪ ಯಾತ್ರೆ. ಅದು ತಪ್ಪಿದ್ದಲ್ಲಿ ನಾವು ಅಂತ ಕೇಳಿದ್ರೆ ತಿರುಗುತ್ತೀವಿ ಖರೆ, ಅನಂತ ಜನ್ಮದಲ್ಲಿ ಬಂದೀವಿ, ಪರಂತು ಎಲ್ಲಿಂದ ಪ್ರಯಾಣ ಶುರುವಾಗಿತ್ತು ಎಲ್ಲಿಗೆ ಮುಗಿಬೇಕು ಎಂಬ ಪ್ರಜ್ಞೆ ಇಲ್ಲದಕ್ಕೆ ಇಷ್ಟು ಗದ್ದಲಾಗಿದೆ. ಆ ಪ್ರಜ್ಞೆಯನ್ನು ಮಾಡಿಕೊಡವ ಯಾರ ಇದ್ರೆ ಅವ ಗುರು ಅಂತಾರೆ, ಆ ಪ್ರಜ್ಞೆ ಯಾವ್ದಾರ ಮಾಡಿಕೊಳ್ಳವಿದ್ರೆ ಅವಾಗ ಶಿಷ್ಯ ಅಂತ ಕರಿತಾ ಇದ್ದಾರೆ. ಆದ್ದರಿಂದ ಅಯ್ಯ ನೋಡು, ಗಗನಾದಿ ತತ್ವ ಕ್ಷೇತ್ರಗಳನ್ನ ತಿರುಗಿ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಮೊದಲಾಗಿರ್ತಕ್ಕಂಥ ಈ 5 ತತ್ವಗಳೆಂಬ ಕ್ಷೇತ್ರ ಸಂಚಾರ ಮಾಡ್ತಾ ಮಾಡ್ತಾ ತಿರುಗುತ್ತಾ ನರದೇಹವೆಂಬ ಈ ಕ್ಷೇತ್ರಕ್ಕೆ ಬಂದ ಯಾತ್ರಿಕನು ನಾನೊಬ್ಬ. ನಾನು ಯಾರ ಮಗ ಅಂತ ಹೇಳಪ್ಪ ನಿನಗ? ಯಜಮಾನ, ನಮ್ಮವ್ವ ಅಂತಾಳ ನನ್ನ ಮಗ, ನಮ್ಮಪ್ಪ ಅಂತಾನ ನನ್ನ ಮಗ. ಇದ್ರ ವಿಷಯ ಹೆಂಗ್ ಮಾಡೋದು? ಮತ್ತ ಇವ ಬರಿಬೇಕಾದ್ರೂ ಅವರಪ್ಪನ ಹೆಸರು ಬರೀತಾನ, ಹೌದಲ್ಲ? ಮತ್ ಇವ್ರವನ್ ಗ್ಯಾರಂಟಿ ಏನು? ಭಾಳ ತಪ್ಪು ಮಾಡಿಬೇಡ್ರಿ, ನಾವು ಹೇಳ್ಬಾರ್ದು. ಅವನ್ನೆಲ್ಲ ಬಿಚ್ಚಿ ಹೇಳಿದ್ರೆ ಹಿಂದಾಗಡೆ ಮರುದಿವ್ಸ ಎಲ್ಲ ಮುಂದೆ ಹಾಳಾಗಿ ಹೋಗ್ತಿದ್ರು. ಬ್ಯಾಡರು. ಅಪ್ಪ ನನ್ನ ಮಗ ಅಂತಾನ, ಅವ್ವ ನನ್ನ ಮಗ ಅಂತ. ಅದ್ರಾಗ ಇಬ್ಬರನ್ನು ನೋಡಿ ಅಂತಂತ, ಹುಚ್ಚರೆ ಹೆಂಗ ನಿಮ್ಮ ಮಗ ಹೆಂಗವ? ಮೊದಲು ಅವನು ಅನ್ನದಲ್ಲಿದ್ದ. ಏನಪ್ಪ? ಅನ್ನವನ್ನುಂಡ ಬಳಿಕವೇ ನಿಮ್ಮ ದೇಹದಲ್ಲಿ ರೇತೋರಕ್ತಗಳು ಉತ್ಪತ್ತಿ ಆಗುವ ಹೊರತಾಗಿ ಅನ್ನ ಇರ್ಲಿದ್ರೆ ನಿಮ್ಮಲ್ಲಿ ರೇತೋರಕ್ತ ಉತ್ಪತ್ತಿ ಆಗ್ತಿರ್ಲಿಲ್ಲ. ಆದ್ದರಿಂದ ನನ್ನಲ್ಲಿ ಇದ್ದ ಆ ತೇಜಸ್ಸು ನಿಮ್ಮಲ್ಲಿ ಬಂದರ ಹೊರತಾಗಿ ಸ್ವಂತ ನಿಮ್ಮ ಮಗ ಅಲ್ಲವ, ನಮ್ಮ ಮಗ ಅಂತ ಅನ್ನಂತ. ಈ ಅನ್ನ ಅಂದದ್ದು ಕೇಳಿ ಅಂತಾರೆ, ಅಗ್ನಿ ಅಂತಾರ, ಎಲೆ ಜಲವೇ, ನಾನಿರ್ಲಿಲ್ಲ ಅಂದ್ರೆ ನೀರಾಗ್ತಿರ್ಲಿಲ್ಲ,
ಅದಕ್ಕೆ ನೀರಿನ ತುಂಬ ಬೆಂಕಿ ಅದ ಏನಪ್ಪ ಗೊತ್ತಾಗೋದಿಲ್ಲ. ನೀರಿನ ತುಂಬ ಬೆಂಕಿ ಅದ ಅನ್ನೋದಕ್ಕೆ ಲಕ್ಷಣ ಏನಂದ್ರೆ ಈಗ ಬೆಳಕದ ನೋಡಿದಲ್ಲ, ಎದ್ರಾಗಿಂದ ಬಂದಿರ್ತದೆ, ನೀರಿನ ಮಧ್ಯ ಕಲ್ಲಾಗಿಂದ ಬಂದಿರ್ತದೆ. ನೀರಿನಾಗ ನೀರಿನೊಳಗೆ ಅಗ್ನಿ ಅದ, ಅಗ್ನಿಯಿಂದ ನೀರಾಗ್ಯದ. ಆದ್ದರಿಂದ ಜಲದ ಗರ್ಭದಲ್ಲಿ ಬಡವಾಗ್ನಿ ಎಂಬತಕ್ಕಂಥ ಮಹಾನ್ ಅಗ್ನಿ ಇದೆ, ಸಾಮಾನ್ಯ ಅಲ್ಲ. ಆ ಬಡವಾಗ್ನಿಗೆ ಅಗ್ನಿ ಪ್ರಳಯ ಅಂತೂ ವೇದದಲ್ಲಿ ಒಂದು ಕಡೆ ಕರೀತಾರೆ. ಇರಲಿ ಆ ಮಾತು. ಇಲ್ಲಿ ಆ ಜಲತತ್ವ ಆಗಬೇಕಾದ್ರೆ, ಜಲವಾಗಬೇಕಾದ್ರೆ ಅಗ್ನಿ ತತ್ವ ಕೂಡಿಕೊಂಡಾಗಿದೆ. ಆದ್ದರಿಂದ ಅಗ್ನಿ ಅಂತೂ ಎಲೈ ಜಲವೇ, ಇವನು ಮೊದಲು ನನ್ನಲ್ಲಿ ಇದ್ದ, ನಾನು ನಿನ್ನಲ್ಲಿ ಕೊಟ್ಟೆ, ಆಮೇಲೆ ಮುಂದೆ ಭೂಮಿಗೆ ಹೋದ. ಇರಲಿ, ಇವನು ನನ್ನಲ್ಲಿ ಇದ್ದದ್ದರಿಂದ ನನ್ನ ಮಗ ಇವ ಅಂತ ಅಗ್ನಿ ಅಂತು. ಈ ಅಗ್ನಿ ಕೇಳಿ ವಾಯುವಂತೂ, ಏನೋ ತಮ್ಮ ದೊಡ್ಡವಾಗ್ಬಿಟ್ಟೆ ನೀನು, ಯಾರಿಂದ ಆದ್ ನೀನು? ನಾನದೀನೆಂತ ನೀನು ಅಗ್ನಿ ಆದಿ. ಆತ್ಮನ ಆಕಾಶ ಸಂಭೂತ ಆಕಾಶಾದ್ವಾಯು ವಾಯೋರಗ್ನಿ ಆಗ್ನೇರಾಪ ಆಪಾದ್ ಭೂಮಿ ಕ್ರಮ. ಆದ್ದರಿಂದ ಅಯ್ಯ ನಾನು ಇದ್ದೆ ಅಂತ ನೀನು ಅಗ್ನಿಯಾದೆ ಹೊರತಾಗಿ ಸ್ವತಂತ್ರತೆ ನಿನಗಿಲ್ಲವಾದ್ದರಿಂದ ನನ್ನಲ್ಲಿ ಇತ್ತು ಈ ತೇಜಸ್ಸು, ನಾನು ನಿನಗೆ ಕೊಟ್ಟಿದ್ದೇನೆ. ಆದ್ದರಿಂದ ನನ್ನಲ್ಲಿ ಇದ್ದ ಈ ತೇಜಸ್ಸು ಇದು ನನ್ನ ಮಗನೇ ಹೊರತು ಮತ್ತೊಂದಲ್ಲ ಅಂತ ವಾಯು ಅಂತು. ವಾಯು ಒಂದು ಕೂಡಲೇ ಆಕಾಶ ಅಂತೂ ಹರಡ್ರಿ ನೀವು ಅಂತ. ಏನೋ ಹುಚ್ಚ, ಏನೋ ವಾಯು, ಎಲ್ಲಿದ್ದಾವ ನೀನು? ಯಾರಿಂದ ಹುಟ್ಟಿದವ? ನನ್ನಲ್ಲಿ ಇದ್ದು ನನ್ನಲ್ಲಿ ಆಶ್ರಯ ಪಡೆದು ನನ್ನಿಂದ ಬದುಕೊಂಡಿರ್ತಕ್ಕಂಥ ನಿನಗೆ ಹಂಗಿದ್ನ ಅಧಿಕಾರ ಕೊಡ್ಬೋದು. ಅದಕ್ಕೆ ಅವ ಮೊದಲು ನನ್ನಲ್ಲಿದ್ದವ, ಆ ತೇಜಸ್ಸು ನನ್ನಲ್ಲಿ ಇತ್ತು. ನನ್ನಲ್ಲಿದ್ದ ತೇಜಸ್ಸು ಪುನಃ ವಾಯುವಿನಲ್ಲಿ ಬಂತು ಹೊರತಾಗಿ ಮೊದಲ ನಿನ್ನ ಕಡೆಗೆ ಬಂದಿಲ್ಲ. ಅದಕ್ಕೆ ಗಗನಾಂಶದಲ್ಲಿ ಇರಬೇಕಾಗಿರ್ತಕ್ಕಂಥ ತೇಜಸ್ಸು ನನ್ನಲ್ಲಿತ್ತು. ಆದ್ದರಿಂದ ಅವ ನನ್ನ ಮಗ ಅಂತ ಆಕಾಶಂತೂ ಮತ್ತೆ ದಿವಿಯನ್ನಿಂದ ಪುಟ್ಟುತ್ತ ಗಗನಾದಿಗಳ ಸಂಚರಿಸುತ್ತ ಮಿಹನದರಿಂದ ಒಮ್ಮಮ ತನಯನೆಂಬುವುದು ಹೆತ್ತ ಗರ್ಭವ ತೆರೆದೋಳಿವನಂ ಪತ್ತಿರುವ ಪೂರ್ವದೊಳಗ ಅದರಿಂ ಬೆತ್ತ ಮಗನ ನೆನಗೆ ಎಂಬುದು ನಿರಯತಾ ನಿಂತು. ದಿಕ್ಕುಗಳು, ದೇಶಗಳು, ಕಾಲಗಳು, ಕರ್ಮಗಳು, ಮಾಯೆಗಳು ಎಲ್ಲವೂ ನನ್ನ ಮಗ ನನ್ನ ಮಗ ಅಂತನ ಕರೀತಾ ಇದ್ದ ಹೊರತಾಗಿ. ಹಂಗಾರೆ ನಿಜವಾಗಿಯೂ ಕೂಡ ಯಾರ ಮಗ ಅಂದ್ರೆ ಹೇಳ್ತಾರೆ, ಇನ್ನು ಕರ್ಮವೀ ನುಡಿ ಕೇಳಿ ನುಡಿಯುವುದು ಧರ್ಮವೇ ನೀವಿಂತು ಪೇಳುವುದು ಕರ್ಮಜನ್ಯ ಶರೀರಮೆನ್ನಲು ಶ್ರುತಿಯುತಾನಾಯ ಕರ್ಮ ರೂಪರಿ ನಾನೇ ಇವನಿಗೆ ಧರ್ಮದಿಂದಾಯ ತನುಗಳ ನಿರ್ಮಿಷಿಯನದರಿಂದಿವಂ ಆ ನನ್ನ ಮಗನೆಂದು ಎನ್ನ ಮಗನೆಂದು ಹೇಳು. ಕರ್ಮಂತದ ಅಲೈ ಪಂಚಮಹಾಭೂತಗಳೇ, ದಿಕ್ಕುಗಳೇ, ದೇಶಗಳೇ, ಕಾಲಗಳೇ, ಇವ ನಿಮ್ಮ ಮಗ ಅಲ್ಲ, ಇವ ನನ್ನ ಮಗ. ಯಾಕಂದ್ರೆ ಇವಾಗ ಏನೇನು ಬೇಕು ಆ ಶರೀರ ಕೊಟ್ಟವು ನಾನು. ಶರೀರ ಕರ್ಮಜನ್ಯ ಅದ ಏನಪ್ಪ. 84 ಲಕ್ಷ ಜೀವರಾಶಿಗಳ ದೇಹವೆಲ್ಲವೂ ಕರ್ಮ ಪ್ರಧಾನವಾಗಿರ್ತಕ್ಕಂಥವುಗಳು. ಆದ್ದರಿಂದ ಕರ್ಮಜನ್ಯವಾಗಿರ್ತಕ್ಕಂಥದ್ದೇ ಶರೀರವೆಂಬುದು ಜಟವಾಗಿರೋಣದರಿಂದ ಅಯ್ಯ ನನ್ನ ಮಗನೇ ಹೊರತು ಅವ ನಿಮ್ಮ ಮಗ ಅಲ್ಲ. ಕರ್ಮ ಎಂತೆಂತ ಉಂಟೋ ಅಂತಂತು ದೇಹಗಳು ಬರುತ್ತವೆ. ಎಂತೆಂಥ ಕರ್ಮ ಮಾಡಿದ್ದಾನೆಯೋ ಅಂತಂಥ ಭೋಗವನ್ನ ಉಣ್ಣಬೇಕಾಗುತ್ತದೆ. ಅದಕ್ಕೆ ಇದು ಕರ್ಮಜನ್ಯ ಶರೀರ, ನಿಮ್ಮ ಮಗ ಅಲ್ಲ ಅಂತ ಕರ್ಮ ಹೇಳ್ತು. ಅದನ್ನ ಕೇಳಿಕೊಂಡು ಉನ್ನಿಸುವೆ ಕೇಳು, ಇವುಗಳೊಳಗ ಮುನ್ನ ನಾನಿರುತ್ತಿದ್ದು. ಇದು ಯಾಕೆ ಹಿಂಗಂತ ಅಂದ್ರೆ ಯಜಮಾನ್ರೆ, ನಾನು ಅಲ್ಲಲ್ಲೇ ಕೆಲವು ಸಮಯ ವಸ್ತಿ ಮಾಡಿ ಬಂದಿದ್ದೇನಾದ್ದರಿಂದ ಪ್ರೀತಿಯಿಂದ ಅವಿಷ್ಟು ಕೂಡಿ ನನಗೆ ನನ್ನ ಮಗ ಅಂತ ಕರೀತಾ ಇದ್ದಾವ. ವಿಚಾರ ಮಾಡ್ರಿ. ಉನ್ನತವೇ ಈ ಮಾತು ತಿಳಿಯಲ್ಲಿ ಕೆನ್ನ ಕರ್ಮದಿ ಎನ್ನ ಜನ್ಮವದಿನ್ನೂ ಬಂದುದರಿಂದ ಕರ್ಮಕ್ಕಾನೆ ಕರ್ತ. ಕರ್ಮ ಅಂದ್ರೆ ಬ್ಯಾರೆ ಅಂತಲ್ಲ. ಕರ್ಮಜನ್ಯ ಶರೀರ ಅಂತಂದ್ರೆ ಕರ್ಮ ಯಾರದು? ಕರ್ಮ ತನ್ನ ಕರ್ಮ, ತಾನು ಮಾಡಿದ ಕರ್ಮ. ಪ್ರಾರಬ್ಧ ಅಂದ್ರೆ ಏನು? ಪ್ರಾರಬ್ಧ ಬ್ರಹ್ಮ ಬರೆಯುವುದಿಲ್ಲ, ನೀ ಬರ್ಕೊಂಡಿರಿ.
ಪಾಪ ಅವನ ಮ್ಯಾಗ ಜಾತಿ ಕೇಸ್ ಮಾಡ್ತಿದ್ರು ಖಾಲಿ ಉಪರೇಟ್. ಬ್ರಹ್ಮ ಬರೋದಿಲ್ಲ. ಏನ್ ಮಾಡ್ಯಾನ, ನೀ ಮಾಡಿದ ಕರ್ಮವನ್ನ ನೀವು ಉಣ್ಬೇಕಂತಿಷ್ಟು ಬರೆದಿರಬೇಕು ಹೊರತಾಗಿ ಬ್ರಹ್ಮ ಹೆಚ್ಚು ಕಡಿಮೆ ಮಾಡಿಲ್ಲ ಕರ್ಮದಲ್ಲಿ ಯಾವಾಗಲೂ ಕೂಡ. ಅದಕ್ಕೆ ಕರ್ಮಕ್ಕೆ ಕರ್ತ ನಾನು, ಕರ್ಮಕ್ಕೆ ಕರ್ತ ನಾನು. ಎಂತೆಂಥ ಕರ್ಮವೋ ಅಂತಂಥ ದೇಹಗಳು ಬಂದಿದ್ದಾವೆ. ಕರ್ಮಕ್ಕೆ ಕರ್ತನಾದ ನನಗೆ ಏನಂತಾರಂದ್ರೆ ಜೀವ 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 ಅಂತಾರೆ. ಯಾವುದಕ್ಕೆ ಜೀವ ಜೀವ ಅಂತಾರೋ ಅದು ಬ್ರಹ್ಮವೇ ಇದೆ. ನಾನು ಪರಿಪೂರ್ಣ ಬ್ರಹ್ಮನಿದ್ದೇನೆ. ಆದ್ದರಿಂದ ಭಾವಿಸಲು ನಾನೆಂಬ ಕರ್ತನ ಜೀವರೂಪನು ನನ್ನವೇ ಜೀವನೆಂಬುವನ ಆತ್ಮರೂಪಕನೆಂದು ತಿಳಿ ಕೋವಿದನೆ. ಆ ಆತ್ಮನಿಂದಂ ಜೀವ ತೋರಿದ ಇಂತು ನಾನಾ ಕೇವಲ ಆತ್ಮನ ರೂಪನದರಿಂದ ನನ್ನ ಮಗನಾರೆ. ನೀವು ವಿಚಾರ ಮಾಡು, ಜೀವ ಎಲ್ಲಿಂದ ತೋರಿದ? ಆತ್ಮನಿಂದ ತೋರಿದ. ಜೀವ ಯಾರು? ಕೇವಲ ಆತ್ಮನೇ. ಜೀವ ಯಾರು? ಕೇವಲ ಬ್ರಹ್ಮವೇ. ಜೀವ ಎಲ್ಲಿಂದ ತೋರಿತು? ಬ್ರಹ್ಮದಿಂದಲೇ ತೋರಿತು. ಆದ್ದರಿಂದ ಜೀವ ಅಂದ್ರು ನಾನ, ಬ್ರಹ್ಮ ಅಂದ್ರು ನಾನ. ಆದ್ದರಿಂದ ನಾನು ನನ್ನ ಮಗನೆಂದು ಹೇಳುವುದಕ್ಕೆ ಯಾವ ತಕರಾರಿದೆ ಅಂತ ಅವಾಗವ ಅಂದ. ಛೇ, ಕಲಿಯುಗವನ್ನು ಉದ್ಧಾರ ಮಾಡುವುದಕ್ಕೆ ಶಿವನೇ ಈ ಜಗತ್ತಿಗೆ ಬಂದಿದ್ದಾನೆಂತ ಯಾರು ತಿಳಿತು ತಿಳಿಲಿಲ್ಲ, ಹೇಳಕ್ ಬರುವುದಿಲ್ಲ. ಯಾಕಂದ್ರೆ ಮಕ್ಕಳು ಶಣೆತನ ಅರ್ಥ ಮಾಡ್ಕೊಳ್ಳೋದು ಒಂದು ಬೇಕಲ್ಲ. ಒಂದು ದೃಷ್ಟಾಂತ ಕೊಟ್ಟಿದ್ರಲ್ಲ ಹಿಂದೆ. ಇಲ್ಲಿ ಆ ಹುಡುಗ ಮನೆಯಾಗಿದ್ದ, ಅವರವ್ವ ಅಡುಗೆ ಮಾಡ್ತಿದ್ಲು, ಅವರಪ್ಪ ಅಂಗಡಿಗೆ ಹೋಗಿದ್ದ. ಇವ ಏನು ಮಾಡಿದ, ಅವ ನನಗೊಂದು ಉಂಡಿ ಕೊಡು ಸಾಲಿಗೆ ಹೋಗ್ತೀನಿ ಅಂದ. ಆಗೋದಿಲ್ಲ ಅನ್ಲಕ್ಕ. ಉಂಡಿ ಕೊಡೋದಿಲ್ಲ, ಸುಮ್ಮನೆ ಸಾಲಿಗೆ ಹೋಗು, ಬಂದು ತಿನ್ನು. ಇಲ್ಲ, ನಾ ಕೊಟ್ರೆ ಹೋಗವ, ಕೊಡೋದಿಲ್ಲ ಅಂದ. ನೋಡಂಗಾರ ಅಂದ. ಏನು ಮಾಡವ ನೀನು? ಜಗಳ ಹಚ್ತೀನಿ ಅಂದ. ಜಗಳ ಹಚ್ತೀನಿ ಅಂದ. ಹೆಂಗೆ ಹಚ್ತೀವಿ? ಹೆಂಗಾರ ಹಚ್ತೀನಿ ಅಂದ. ಹಚ್ಚಿಗೆ ಹೋಗಿ ನೋಡು ನಂಗಾರ. ಹೋದ ಹುಡುಗ ಅಂಗಡಿಗೆ ಹೋದ. ಅಪ್ಪ ನಮಗಿಬ್ಬರು ಅಪ್ಪ ಅಂದ. ದಶಕ್ಕಂಟಿರಿ ಒಂದು. ಏನ್ ಲೇಟಮ್ಮ ಇದೇನು? ಬೇಕಾದ್ರೆ ಮನೆಗೆ ಬಾ ತೋರಿಸ್ತೀನಿ ಅಂದ್ಬಿಟ್ಟ. ಮನೆಗೆ ಬಾ ತೋರಿಸ್ತೀನಿ ಅಂತಂದ. ಇದು ಅಂಗಡಿ ಕಿಲಿ ಹಾಕೊಂಡು ಲಂಟಾಗ ಬರೋಬ್ಬರ ಬಿಗಿ ಹಾಕೊಂಡು ಏನೋ ಬಂತಪ್ಪ ನನಗೆ ಅಂತ ಹೇಳಿ ಇದು ಮನೆಗೆ ಹೋಯ್ತು. ಮನೆಗೆ ಹೋದ ಕೂಡಲೇ ಎಲ್ಲೇ ದೇವ್ರ ಮನೆಗೆ ಹೋಗಲಿ ಜಗಳನು ಹತ್ತು. ಯಾರು ಬಂದಿದ್ರು, ಯಾರು, ಏನು, ಎಲ್ಲ ಶುರುವಾತಪ್ಪ. ಶುರುವಾತು. ಇವ್ರವ್ವ ಅಂದ್ಲು, ಇವುಗಳ ನಾನು ಸುಮ್ಮನೆ ಇದು ಮಾಡಿದ್ದು, ನಾನು ಚಾಲೆಂಜ್ ಕಟ್ಟಿದಂಗೆ ಆಯ್ತು. ಇವಾಗ ಇವನ ಏನೋ ಮಾಡಿದ ಅಂತ ಅನಿಸ್ತು. ಹೇ ತಮ್ಮ, ಏನು ಇದು? ಈಗೂ ಏನೂ ಆಗಿಲ್ಲ. ಈ ಉಂಡಿ ಕೊಡು, ಜಗಳ ಬಗೆಹರಿಸ್ತೀನಿ ಅಂದ. ಸುಳ್ಳು ಹೇಳಿದೆ ನೀನು ಅಂತ ಅವರಪ್ಪ ಅಂದ. ಖರೆ ನಮಗಿಬ್ಬರಪ್ಪ. ಹತ್ತೋಡ್ರಿ ಅವ್ರವ್ರು ಏನು ಮಾಡ್ಬೇಕದು ಪಾಪ. ಕಡೆಗೆ 2 ಉಂಡಿ ಕೊಡ್ತೀನಿ ಮರಾಯ, ತಣ್ಣಗೆ ಮಾಡ್ರು ಅಂತ ಅಂದ್ರು. ಕೊಡು ಮೊದ್ಲು ಅಂದ. ಅವನ್ ನೋಡ್ರಿ ಎಲ್ಲದನವ, ಇನ್ನೊಬ್ಬ ಅಪ್ಪ ಎಲ್ಲದನ ಅಂತ ಕೇಳ್ದ. ಒಳಗದಂತ ರೆಡಿಯ ಕರ್ಕೊಂಡ್ಬರ್ತೀನಿ ಅಂತ ಹೋದ ಹುಡುಗ. ದೊಡ್ಡ ಕರಂಡಿ ತಗೊಂಬಂದ. ಇದ್ರಾಗೊಬ್ಬ ಅದನೆ ಥೂ ಹೋಗೋ ಪೀಡ. ಹಂಗ ಇಂಥ ಶಾಣೆತನ ಹುಡುಗರಿಗೆ ಅದಾವಿಲ್ಲ ಅಂತಲ್ಲ ಏನಪ್ಪ. ಆದ್ರೆ ನಮ್ಮ ಸಿದ್ದಪ್ಪನ ಶಾಣೆತನ ಪಾರಲೌಕಿಕ ವಿದ್ಯೆ, ವೇದಾಂತ ವಿದ್ಯೆಯಲ್ಲಿ ಇದು 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 ಒಂದು ವಾಕ್ಯಗಳು ಸಾಧಾರಣ ಇಡೀ 6 ಶಾಸ್ತ್ರಗಳ ರಹಸ್ಯ. ಏನಪ್ಪ, ಎಲ್ಲರೂ ನಮಸ್ಕಾರ ಮಾಡಿದ್ರು ಸಿದ್ದಪ್ಪಗೆ, ಜೈ ಜೈಕಾರ ಮಾಡಿದ್ರು. ಎಲ್ಲರೂ ಊಟ ಮಾಡಿ ಮುಗಿಸ್ಕೊಂಡು ಇದನ್ನೆಲ್ಲ ಕೇಳ್ಕೊಂಡು ಹೊರಟರು. ತ್ವಾಟ ಬಿಟ್ಟು 4 ಹೆಜ್ಜೆ ಬಂದ್ರು. ಶುರುವಾತ್ ನೋಡ್ರಿ. ಓಡೋರು ಯಾರು, ಒಳವ್ರು ಯಾರು, ಬಡ್ಕೊಳ್ಳೋರು ಯಾರು? ಯಾಕೆ 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 ಸಿದ್ದಪ್ಪ ಹಿಂದೆ ಓಡಿ ಬಂದ. ಏನಾಯ್ತು? ಯಪ್ಪ ಹಾವು, ದೊಡ್ಡ ಹಾವು, ದೊಡ್ಡ ಹಾವು, ಸತ್ತು ಹಾವು. ಅದು ಅಡ್ಡ ಬಿದ್ದ ದಾರಿಗೆ ಸತ್ತು ಬಿಟ್ಟೈತಿ. ಸತ್ತು ಹಾವಿಗೆ ಹೆದರಿ ಎಲ್ಲರೂ ಬಡ್ಕೊಳ್ಳುತ್ತಿರುವಾಗ ಸಿದ್ದಪ್ಪನವ್ರು ಬಂದ್ರು. ಬಂದು ನಿಂತು, ಏನೋ ಶಿವನ ಆಭರಣ ಇದು, ಯಾರಿಗೇನು ಮಾಡಿತ್ತು, ಯಾಕೆ ನೀವು ಅಳ್ತೀರಿ, ಯಾಕೆ ನೀವು ಭಯಪಟ್ಟಿರಿ ಅಂತ ಹಾವಿನ ಹತ್ತಿರ ಬಂದು ನಿಂತರು ಸಿದ್ದಪ್ಪನವರು.
ನಿಂತು ಇದು ಭುಜಗ ವಾಹನ, ಇದು ಪರಮಾತ್ಮನ ವಾಹನಪ್ಪ, ಹಂಗೆಲ್ಲ ಮಾಡಬಾರ್ದು, ಎಲ್ಲರೂ ಬರೀಲ್ಲೇ ಸುತ್ತರು ಎಲ್ಲರೂ ನಿಲ್ಲಿಸಿ ಎಲ್ಲರೂ ಶಿವಾಯನಮಾನ್ ಜಪಯಜ್ಞ ಮಾಡ್ರಿ ಅಂತೇಳಿ ಎಲ್ಲರನ್ನೂ ಶಿವಾಯನ ಮನಿಸಿದಾಗ ಏನಾಗ್ತತಿಪ್ಪ ಶಿವಾಯನಮ ಅಂದ್ರೆ ಅಂದೊಬ್ಬ, ಏನೂ ಇಲ್ಲ, ಈ ಸತ್ತ ಹಾವಿಗೆ ಪ್ರಾಣ ಬರ್ತದ, ಹೋಗಿ ಶಿವನ ಕೊಳ್ಳಾಗ ಸುತ್ತ ಹಾಕುತ್ತದ. ಎಲ್ಲರೂ ಸುತ್ತು ನಿಂತು ಜೈ ಜೈಕಾರವನ್ನು ಮಾಡಿದಾಗ ಯಾರಿಗೂ ಕಾಣದಿರ್ತಕ್ಕಂಥ ಒಂದು ದೊಡ್ಡ ಆಶ್ಚರ್ಯ, ಅದಕ್ಕೆ ಪ್ರಾಣ ಪ್ರವೇಶವಾಗಿ ಆ ಸರ್ಪ ಸಿದ್ದಪ್ಪನ ಪಾದದ ಮೇಲೆ ಹಾದು ಮೆಲ್ಲಕ್ಕೆ ಹೋಗ್ತದೆ. ಎಲ್ಲರೂ ಜೀವ ಗಟ್ಟಿ ಹಿಡ್ಕೊಂಡು ಕೈ ಮುಗಿದು ಜೈ ಜೈಕಾರ ಮಾಡಿ ಊರಾಗ ಕರ್ಕೊಂಡು ಬಂದು ಮೆರವಣಿಗೆ ಮಾಡಿದರು. ಸಿದ್ಧಾರೂಢರನ್ನ ಭಜನೆಯಿಂದ ಮೆರೆಸಿದರು, ಕೊಂಡಾಡಿದರು. ನಮ್ಮ ಊರು ಪಾವನ, ನಮ್ಮ ದೇಶ ಪಾವನ, ಮಾನವ ಕುಲ ಪಾವನವಾಯಿತು, ಪರಮಾತ್ಮನೇ ಅವತರಿಸಿ ಧರೆಗೆ ಬಂದ ಅಂತ ತಿಳ್ಕೊಂಡು ಹೇಳಿ ಎಲ್ಲರೂ ಸಿದ್ಧಾರೂಢರನ್ನ ಕೊಂಡಾಡಿದರೆಂಬಲ್ಲಿಗೆ ಈ ಸಂಧಿ ಸಮಾಪ್ತಿಯಾಗುತ್ತದೆ. ಮುಂದಿನ ಸಂಧಿ ಮತ್ತೆ ನಾಳೆ ಪ್ರಾರಂಭವಾಗುತ್ತದೆ. ಈಗೆಲ್ಲರೂ ಹೆಂಗ ಸತ್ತ ಹಾವು ಜೀವಾತ, ಇಲ್ಲೇನು ಹಾವಿಲ್ಲ, ನಮಗೆ ಬಂದಿರತಕ್ಕಂಥ ದುರಿತಗಳು, ಕಂಟಕಗಳು, ನಿಮ್ಮ ಸಂಸಾರದಲ್ಲಿ ಬರ್ತಕ್ಕಂಥ ಅನೇಕ ಅಡಚಣೆಗಳು, ಆತಂಕಗಳು, ದಾರಿದ್ರ್ಯಗಳು ಎಲ್ಲವೂ ದೂರವಾಗಬೇಕಾದ್ರೆ ಒಂದೇ ಒಂದು ತಾರಕ ಮಂತ್ರ, ಓಂ ನಮಃ ಶಿವಾಯ. ಸಿದ್ಧಾರೂಢರು ಇದನ್ನು ಪ್ರತಿಯೊಬ್ಬ ಮಾನವನಿಗೂ ಕೂಡ ಇದು ಒಂದು ಸಂಜೀವನಿಯನ್ನಾಗಿ ಕೊಟ್ಟು ಹೋಗಿದ್ದಾರೆ. ಇದನ್ನೆಲ್ಲರೂ ಜಪ ಮಾಡೋಣ. ಅದರ ಮುಂದಿನ ವಿಷಯ ನಾಳೆ ಮಂಗಳಾರತಿ ಮಾಡೋಣ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದಿ, ಗುರುವರ ಅರ್ಥವ ಬೋಧಿಸಿದಿ. ಓಕ್ಷಾವಾಹನ ಶಂಕರ ನಾಮೋಚ್ಚಾರವ ಮಾಡಿಸಿದಿ, ಗುರುವರೋಚ್ಚಾರವ ಮಾಡಿಸಿದಿ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವಿ, ಗುರುವರ ಶಂಕರ ನೀನಿರುವಿ. ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದಿ, ಗುರುವರ ಶಾಂತಿಯ ಬೀರಿದಿ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಚರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದಿ, ಗುರುವರ ತ್ವರಿತದಿ ನಾಶಿಸಿದಿ. ವರಭ್ರೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದಿ, ಗುರುವರ ನಿರುತದಿ ವಾಸಿಸಿದಿ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಗುರುವರ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ.